ಸೊ ಏನೆಲ್ಲ ತೊಗೊಂಡ್ವಿ ಅಂತ ತೋರಿಸ್ತೀನಿ. ಇದನ್ನು ತೊಗೊಂಡಿದ್ದಕ್ಕೆ ಅದು ನಮ್ಮ ಫ್ರೀ ಗಿಫ್ಟಾಗಿ ಸಿಕ್ತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ ಚಾಲೂ ಮಾಡ್ತೀನಿ. ಇವತ್ತು ನಾವು ಫ್ಯಾಷನ್ ಫ್ಯಾಕ್ಟ್ರಿಗೆ ಹೊಂಟೀವಿ. ಯಾಕಪ್ಪ ಅಂದ್ರೆ ಅಲ್ಲಿ ಆಫರ್ ನಡೆದೈತಿ. ಸೊ ಅಲ್ಲಿ ಕಲೆಕ್ಷನ್ಸ್ ಯಾವ ರೀತಿ ಅದಾವು, ಯಾವ ಥರದ ಬಟ್ಟೆ ಸಿಗ್ತೈತಿ, ಯಾವ ಪ್ರೈಸ್ ಒಳಗೆ ಅದಾವು, ನಾವೇನು ತೊಗೋತೀವಿ ಪ್ರತಿಯೊಂದೂ ಹೇಳ್ತೀನಿ. ವಿಡಿಯೋ ಕಡೆ ತನಕ ನೋಡ್ರಿ. ಫ್ಯಾಷನ್ ಫ್ಯಾಕ್ಟ್ರಿಗೆ ಬಂದ್ವಿ. ನೀವು ನೋಡ್ಬೋದು ಇಲ್ಲಂತೂ 365 ಡೇಸ್ ಎಲ್ಲ ಸೇಲ್ ಇರ್ತಾವೆ. 20% ಹಿಡ್ಕೊಂಡು 70% ತನಕನೇ ಇರ್ತಾವೆ. ಬಟ್ ಇವತ್ತು ಮಾತ್ರ ಫ್ರೀ ಶಾಪಿಂಗ್ ವೀಕ್ ಐತಿ. ಫ್ರೀ ಶಾಪಿಂಗ್ ವೀಕ್ ಹೆಂಗಪ್ಪ ಅಂದ್ರೆ ನೀವು 5000 ರುಪೀಸ್ ಶಾಪಿಂಗ್ ಮಾಡಿರಿ, ಓನ್ಲಿ 2000 ರುಪಿ ಪೇ ಮಾಡೋದು. ಮತ್ತು ಅದರೊಳಗೂ 1000 ರುಪೀಸ್ದ ಅವ್ರು ನಿಮ್ಗೆ ಗಿಫ್ಟ್ ಕೊಡ್ತಾರೋ. ಅಲ್ಲಿ ನೋಡಿರಿ ನೀವು ಪಿಲ್ಲೋ ಎಲ್ಲ ಇಟ್ಟಾರೋ, ಬೆಡ್ಶೀಟ, ಶರ್ಟ್ಸ್ ಏನೇ ಇಟ್ಟಾರ, ಅದ್ರಾಗ ಏನಾದರೂ ಒಂದು ಗಿಫ್ಟ್ ಕೊಡ್ತಾರೋ. ನಾವೇನು ಚೂಸ್ ಮಾಡ್ತೀವಿ ಆಮೇಲೆ ಮತ್ತು 1000 ರುಪಿ ಗಿಫ್ಟ್ ವೌಚರ್ ಕೊಡ್ತಾರೆ. ಅದನ್ನು ಮುಂದೆ ಯಾವಾಗಾದರೂ ನೀವು ಅಲ್ಲಿ ಶಾಪಿಂಗ್ ಮಾಡ್ಕೋಬೋದು. ಸೊ ಈ ರೀತಿ ಫ್ರೀ ಶಾಪಿಂಗ್ ವೀಕ್ ಐತಿ. ನೋಡ್ಬೋದು ಕಲೆಕ್ಷನ್ಸ್ ಮಾತ್ರ ಒಂದಕ್ಕಿಂತ ಒಂದು ಅದಾವು. ನಾವು JP ನಗರ ಬ್ರ್ಯಾಂಚಿಗೆ ಬಂದೀವಿ. ಯಾಕಂದ್ರೆ ಇಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಅದಾವು. ಇದೊಂದು ಸ್ವಲ್ಪ ದೊಡ್ಡದೈತಿ. ಆ್ಯಕ್ಚುಲಿ ನಾವಿರೋದು ಬನಶಂಕರಿ ಒಳಗೆ, ಬಟ್ ನಾವು JP ನಗರ ಬ್ರ್ಯಾಂಚಿಗೆ ಬಂದೀವಿ. ಯಾಕಂದ್ರೆ ನಿನ್ನೆ ನನ್ನ ಹಸ್ಬೆಂಡಲ್ಲಿ ಫ್ಯಾಷನ್ ಫ್ಯಾಕ್ಟ್ರಿಗೆ ಹೋಗಿದ್ರು ಬನಶಂಕರಿ ಒಳಗಿರೋದು. ಅಷ್ಟೊಂದು ಅಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ. ಅದಕ್ಕೆ ಇಲ್ಲಿ JP ನಗರದಾಗ ಕಲೆಕ್ಷನ್ಸ್ ಜಾಸ್ತಿ ಸಿಗ್ತಾವು, ನೋಡಕ್ಕೂ ಜಾಸ್ತಿ ಸಿಗ್ತೈತಿ ಅಂತ ಹೇಳಿ ನಾವು ಇಲ್ಲಿ ಬಂದ್ವಿ. ಸೊ ಅದರ ಪ್ರಕಾರ ಇಲ್ಲಿ ಕಲೆಕ್ಷನ್ಸ್ ಇತ್ತು. ರೇಟ್ ಅಂತೂ ನೀವು ನೋಡ್ರೆ ಜಾಸ್ತಿ ರೇಟ್ ಐತಿ. ಅದ್ರೊಳಗೆ ಆಫರ್ ಮಾಡಿಕೊಡ್ತಾರೆ ಅವ್ರು. ನೋಡ್ರಿ ಕಲೆಕ್ಷನ್ಸ್ ನೋಡ್ಕೊತ ಹೋಗ್ಬೋದು. ಈಗ ನನ್ನ ಹಸ್ಬೆಂಡ್ ಶಾಪಿಂಗ್ ಮಾಡತ್ತೀವಿ ನಾವು. ಅಂದ ತಕ್ಷಣ ನಿಮ್ಮ ಜೀನ್ಸ್ ಪ್ಯಾಂಟ್, ಶರ್ಟ್, ಟಿ ಶರ್ಟ್ಸ್ ಎಲ್ಲನೂ ನೋಡಕತ್ತೀವಿ ನಾವು. ಪ್ರತಿ ಬ್ರ್ಯಾಂಡ್ಸದ ಒಳಗೂ ಕಲೆಕ್ಷನ್ಸ್ ಅದಾವು. ಯಾವ ಬ್ರ್ಯಾಂಡ್ ಇಲ್ಲ ಅನ್ನೋಂಗಿಲ್ಲ. ಎಲ್ಲ ಬ್ರ್ಯಾಂಡದ ಕಲೆಕ್ಷನ್ಸ್ ಇಲ್ಲಿ ನೋಡಕ್ಕೆ ಸಿಗ್ತಾವೆ ನಿಮ್ಗೆ. ಸೊ ನಾವೇನು ತೊಗೋತೀವಿ ನೋಡ್ಕೊತ ಹೋಗ್ರಿ. ಆಮೇಲೆ ಇಲ್ಲಿ ಜಸ್ಟ್ ಇವಷ್ಟೇ ಅಲ್ದ ಹೆಣ್ಮಕ್ಳದ್ದು ಡ್ರೆಸ್ ಅಂತೂ ವೆಸ್ಟರ್ನ್ ವೇರ್ ಆಗಲಿ, ಕುರ್ತೀಸ್ ಆಗಲಿ, ಆಮೇಲೆ ಸಣ್ಣ ಮಕ್ಕಳ ಡ್ರೆಸ್ ಆಗಲಿ, ಲೇಡೀಸ್ ಫುಟ್ವೇರ್, ಜೆಂಟ್ಸ್ ಫುಟ್ವೇರ್, ಸ್ಪೋರ್ಟ್ಸ್ ವೇರ್, ಆಮೇಲೆ ಮತ್ತು ಗಾಗಲ್ಸ್, ಪರ್ಸ್, ಹ್ಯಾಂಡ್ ಬ್ಯಾಗ್ಸ್ ಪ್ರತಿಯೊಂದು ಸಿಗ್ತಾವೆ. ಪರ್ಫ್ಯೂಮ್ ಕೂಡ ಸಿಗ್ತೈತಿ. ಸೊ ನೋಡ್ಕೊತ ಹೋಗ್ತೀರಿ ವಿಡಿಯೋದಾಗ ಪ್ರತಿಯೊಂದನ್ನು. ಇವತ್ತು ಲಾಸ್ಟ್ ಡೇ ಆಫ್ ಸೇಲ್. ಇವತ್ತು ಬಂದೀವಿ ನಾವು. ಈ ವಿಡಿಯೋನ ಅಪ್ಲೋಡ್ ಮಾಡೋ ತನಕ ಲೇಟ್ ಆಕೈತಿ. ನೀವು ಈ ಸೇಲ್ ಮಿಸ್ ಮಾಡ್ಕೋತೀರಿ. ಬಟ್ ಏನು ವರಿ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಇಯರ್ ನೀವು ಬೇಕಂದ್ರೆ ಹೋಗಿ ತೊಗೋಬೋದು, ಇಂಟ್ರೆಸ್ಟ್ ಇತ್ತಂದ್ರೆ. ಬಿಕಾಸ್ ಇದೇನು ಸೇಲ್ ಐತಲ್ಲ ಪ್ರತಿ ವರ್ಷ ಇರ್ತೈತಿ. ಮತ್ತು ಇದಲ್ದ ಫ್ಯಾಷನ್ ಫ್ಯಾಕ್ಟ್ರಿ ಒಳಗೆ 365 ಡೇಸು ಸೇಲ್ ಇದ್ದೇ ಇರ್ತಾವೆ. ಏನಾದರೂ ಆಫರ್ ಇದ್ದೇ ಇರ್ತಾವೆ. ಬೈ ಎನಿ 2 ಆ್ಯಂಡ್ ಗೆಟ್ ಎನಿ 3 ಫ್ರೀ ಅಂತ ಹಿಂಗೂ ಆಫರ್ ಇರ್ತೈತಿ. ಆ ಟೈಮ್ದಾಗೂ ನೀವು ಹೋಗಿ ತೊಗೋಬೋದು. ಅಥವಾ ನೀವು ಓಲ್ಡ್ ಕ್ಲಾತ್ ಕೊಟ್ಟು ನೀವು ಹೊಸ ಕ್ಲಾತು ತೊಗೋಬೋದು. ಇದು ಯಾವಾಗಾದರೂ ಆಫರ್ ಇದ್ದೇ ಇರ್ತೈತಿ. ಏನಪ್ಪ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಟಿ ಶರ್ಟ್ ಕೊಟ್ರಿ ಅಂತ ಇಟ್ಕೋರಿ. ಆ ಟಿ ಶರ್ಟ್ ಮೇಲೆ 100, 150 ಆಫ್ ಕೊಡ್ತಾರೆ ಅವ್ರು. ನೀವು ಒಳಗೆ ಹೋಗಿ ನೀವು ಟಿ ಶರ್ಟ್ಸ್ ಅಥವಾ ಶರ್ಟ್ಸ್ ಏನಿರ್ತೈತಲ್ಲ ಅದನ್ನ ತೊಗೊಂಡ್ರಂದ್ರೆ ಅದ್ರ ಮೇಲೆ ನಿಮಗೆ ಮತ್ತು 100, 150 ರುಪಿ ಆಫ್ ಈ ರೀತಿ ಆಫರ್ ನಡೀತಿರ್ತೈತಿ. ಅವಾಗ ಬೇಕಂದ್ರೆ ಅವಾಗೂ ಹೋಗಿ ತೊಗೋಬೋದು ನೀವು.
ನಿಂಗೆ ಬೇಕು? ಹಾಯ್ ಮಾಡ್ತೀನಿ. ಶಾಪಿಂಗ್ ಮುಗಿಸ್ಕೊಂಡು ಹೊರಗೆ ವೇಟ್ ಮಾಡಾಕತ್ತೀವಿ. ಪಾರ್ಕಿಂಗ್ ಒಳಗೆ ಗಾಡಿ ಐತಿ, ತೊಗೊಂಡು ಬರಕ್ಕೆ ಹೋಗ್ಯಾರ ನನ್ನ ಹಸ್ಬೆಂಡ. ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಶಾಪಿಂಗ್ ಅಂತೂ ಸಖತ್ತಾಗಾಯಿತು. ಏನೋ ಫ್ರೀ ಗಿಫ್ಟ್ ಬಂದೈತಿ. ಸೊ ಏನು ಫ್ರೀ ಗಿಫ್ಟ್ ಬಂದೈತಿ ಅಂತೇಳಿ ಬಂದ ತಕ್ಷಣ ತೋರಿಸ್ತೀನಿ. ಯಾಕಂದ್ರೆ ನನ್ನ ಫ್ರೆಂಡ್ ಮನೆಗೆ ಹೊಂಟಿದ್ವಿ. ಅಲ್ಲಿ ಹೋದ ತಕ್ಷಣ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದ್ರೆ ಬಂದ ತಕ್ಷಣ ಏನೆಲ್ಲ ತೊಗೊಂಡ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಕಡೆ ತನಕ ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಫ್ಯಾಷನ್ ಫ್ಯಾಕ್ಟ್ರಿಗೆ ಹೋಗಿದ್ವಿ, ನಿಮಗೆಲ್ಲ ಗೊತ್ತೇ ಐತಿ. ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೀವಿ, ಏನು ಫ್ರೀ ಗಿಫ್ಟ್ ಸಿಕ್ಕೈತಿ, ಏನು ಆಫರ್ ಇತ್ತು, ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಕಡೆ ತನಕ ನೋಡ್ರಿ. ಆ್ಯಕ್ಚುಲಿ ಏನಿತ್ತಂದ್ರೆ ಫ್ರೀ ಶಾಪಿಂಗ್ ವೀಕ್ ಇತ್ತು. ಫ್ರೀ ಶಾಪಿಂಗ್ ವೀಕ್ ಅಂದರೆ ಏನು, ನೀವು 5000 ರುಪೀಸ್ ಶಾಪಿಂಗ್ ಮಾಡಿದ್ರೆ ಅದಕ್ಕೆ 2000 ಅಷ್ಟೇ ಪೇ ಮಾಡೋದು, ಮತ್ತು 1000 ರುಪೀಸ್ ಗಿಫ್ಟ್ ಕೊಡ್ತಾರೋ, ಅಲ್ಲ ಇನ್ನೊಂದು 1000 ರುಪೀಸ್ದ ಗಿಫ್ಟ್ ವಾಚರ್ ಕೊಡ್ತಾರೋ. ಸೊ ಈ ರೀತಿ ಆಫರ್ ಇತ್ತು. ಆಮೇಲೆ ಲಾಸ್ಟ್ ಇಯರ್ ನಾ ಶಾಪಿಂಗ್ ಮಾಡಿದ್ದೆ. 2000ಗೆ 4 ಟಾಪ್ ಬಂದಿತ್ತು. ಆಮೇಲೆ ಒಂದು ಫ್ರೀ ಗಿಫ್ಟ್ ಬಂದಿತ್ತು. ಫ್ರೀ ಗಿಫ್ಟ್ ಟವಲ್ ಸೆಟ್ ಬಂದಿತ್ತು. 1 ಟವಲ್ ಯೂಸ್ ಮಾಡೋಕ್ಕೆ ತೆಗ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಈ ರೀತಿದ 3 ಟವಲ್ ಸೆಟ್ ಸಿಕ್ಕಿತ್ತು. ಇದು ಸ್ಮಾಲ್ ಸೈಜ, ಇದಕ್ಕಿಂತನೂ ಒಂದು ಸೈಜ್ ಜಾಸ್ತಿ ಮೀಡಿಯಮ್ ಸೈಜ್, ಆಮೇಲೆ ಇದಕ್ಕಿಂತ ಇನ್ನೊಂದು ಸೈಜ್ ಜಾಸ್ತಿ ಲಾರ್ಜ್ ಸೈಜ. ಸೊ ಈ ರೀತಿ ಟವಲ್ ಗಿಫ್ಟ್ ಸಿಕ್ಕಿತ್ತು. ಬಾಕ್ಸ್ದಾಗಿತ್ತು. ಆ್ಯಕ್ಚುಲಿ ಈ ಬಾಕ್ಸ್ ನಾವು ಮ್ಯಾಲಿಟಿವ್ ಅನ್ನಿಸ್ತೈತಿ. ಯಾವಾಗಾದ್ರೂ ತೆಗೆದ್ನಂದ್ರೆ ನಿಮ್ಮ ಜೊತೆ ಮತ್ತೊಂದ್ಸಲ ಶೇರ್ ಮಾಡ್ತೀನಿ. ಈ ರೀತಿ ಟವಲ್ ಕ್ವಾಲಿಟಿ ಚಲೋ ಐತಿ. ಅದು ಸೈಡ್ ಬಾಚಿನ ನಿಂತ್ಕೊ. ಈ ರೀತಿ ಟವಲ್ ಸೆಟ್ಟ ಕ್ವಾಲಿಟಿ ಫುಲ್ ಚಲೋ ಐತ್ರಿ, ಸಾಫ್ಟ್ ಐತಿ. ಅಲ್ಲಿ ಈ ಸಲ ಫ್ರೀ ಗಿಫ್ಟ್ ಒಳಗೆ ಏನೆಲ್ಲ ಇತ್ತಂದ್ರೆ ಬೆಡ್ಶೀಟ್ ಇತ್ತು, ಆಮೇಲೆ ಪಿಲ್ಲೋ ಇತ್ತು. ಸೈಡ್ ಈ ರೀತಿ ಪಿಲ್ಲೋ ಚಲೋ ಐತೆ ಕ್ವಾಲಿಟಿ. ಸೈಡ್ ಹಾಕ್ಸಿನ ಈ ರೀತಿ ಪಿಲ್ಲೋ ಐತಿ. ಬೆಡ್ಶೀಟ್ ಪಿಲ್ಲೋ ಎರಡು ಒಂದು ಚೂಸ್ ಮಾಡ್ಕೋತಿತ್ತು, ಬಟ್ ನಂಗೆ ಪಿಲ್ಲೋ ಅವಶ್ಯಕತೆ ಇತ್ತು. ಸೊ ಅದಕ್ಕೆ ನಾ ಪಿಲ್ಲೋ ತೊಗೊಂಡೆ. ಚಲೋ ಐತ್ರಿ ಪಿಲ್ಲೋ. ಓಪನ್ ಮಾಡಿ ತೋರಿಸಿ. ಇದು ನೋಡ್ರಿ ಈ ರೀತಿ ಐತಿ. ಫಸ್ಟ್ ಏನು ಫ್ರೀ ಗಿಫ್ಟ್ ಓಪನ್ ಮಾಡಿ ತೋರ್ಸಾಕತ್ತಾಳು ಅಂತ ಅನ್ಬೇಡ್ರಿ, ಬಿಕಾಸ್ ನಂಗೆ ಎದುರುಗಡೆ ಕಾಣಿಸುತ್ತದ, ಅದಕ್ಕೆ ಫಸ್ಟ್ ಅದನ್ನ ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಈ ರೀತಿ ಐತಿ ಪಿಲ್ಲೋ. ಸಾಫ್ಟ್ ಐತಿ, ಚಲೋ ಕ್ವಾಲಿಟಿ ಐತಿ. ರಿಲಯನ್ಸ್ದವ್ರದ್ದು ಐತ್ರಿ, ಚಲೋ ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ ಅವ್ರ. ಸೊ ಈ ರೀತಿ 2 ಪಿಲ್ಲೋ ಸಿಕ್ಕಾವು. ನನ್ನ ಮಗಳು ಪಿಲ್ಲೋ ಈಗ ತೆಗಿಯಕ್ಕೆ ಹೋಗ್ಬೇಡ, ಅಪ್ಪ ಬರಂತಲೇ ತೆಗಿಯೋನು ಅನ್ನತ್ತಾಳು. ಅವರಪ್ಪ ಆಫೀಸ್ಗೆ ಹೋಗಿದ್ದಾರು, ಆಕಿ ಅವ್ರಪ್ಪ ಬರಲಿ ಅಂತ ವೇಟ್ ಮಾಡತ್ತಾಳು. ಸೊ ಏನೆಲ್ಲ ತೊಗೊಂಡ್ವಿ ಅಂತ ತೋರಿಸ್ತೀನಿ. ಇದನ್ನು ತೊಗೊಂಡಿದ್ದಕ್ಕೆ ಅದು ನಮ್ಮ ಫ್ರೀ ಗಿಫ್ಟಾಗಿ ಸಿಕ್ತು ಪಿಲ್ಲೋದ.
ನಮ್ಮ ಮನೆಯವ್ರ ಇದೊಂದು ಶರ್ಟ್ ತೊಗೊಂಡ್ರು. ಈ ರೀತಿ ಕಲರ್ ಅವ್ರ ಹತ್ರ ಇರಲಿಲ್ಲ, ಸೊ ಇದೊಂದ್ಸಲ ಟ್ರೈ ಮಾಡ್ತೀನಿ ಅಂತ ಇದನ್ನು ತೊಗೊಂಡ್ರು ಅವ್ರ. ಇದ್ರದ್ದು ರೇಟ್ ಏನೈತಂದ್ರೆ 1499 ಐತಿ. ಆಮೇಲೆ ನೆಕ್ಸ್ಟ್ ಇದೊಂದು ಜೀನ್ಸ್ ಪ್ಯಾಂಟ್ ತೊಗೊಂಡ್ರು. ಇದ್ರ ರೇಟ್ 1999 ಐತಿ. ಆಮೇಲೆ ಇದೊಂದು ಟಿ ಶರ್ಟ್ ತೊಗೊಂಡ್ರು. ಇದರದ್ದು ರೇಟ್ ಏನೈತಪ್ಪ ಅಂದ್ರೆ 1599 ಐತಿ. ಸೊ ಇದಿಷ್ಟಕ್ಕೂ ನಾವು ಎಷ್ಟು ಪೇ ಮಾಡಿದ್ವಿ ಅಂದ್ರೆ 2038 ರೂಪಿ ಪೇ ಮಾಡಿದ್ವಿ ನಾವು. ಆ್ಯಕ್ಚುಲಿ ಇದೆಲ್ಲ ಸೇರಿ 5000ಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಕೈತಿ, ಅದಕ್ಕೆ 38 ರೂಪಿ ಮೇ ಬಿ ಜಾಸ್ತಿ ತೊಗೊಂಡಿರ್ಬೋದು. ಸೊ ಇದು 2038 ರೂಪಿ ಆಯಿತು. ಆಮೇಲೆ ಅದ್ರ ಜೊತೆ 2 ಪಿಲೋ ಫ್ರೀ ಬಂದವು. ಇದಲ್ದ ನಮ್ಗೆ ಮತ್ತೇನು ಸಿಕ್ಕೈತಂದ್ರೆ ಗಿಫ್ಟ್ ವಾಚರ್ ಸಿಕ್ಕೈತಿ. 1 ಸೆಕೆಂಡ್. ಇದು ನೋಡ್ರಿ, ಈ ರೀತಿ ಗಿಫ್ಟ್ ವಾಚರ್ ಐತಿ. ಇದ್ರೊಳಗೆ ಏನು ತೊಗೊಂಡ್ರೆ ನಮಗೆ ಮತ್ತೆ ಆಫರ್ ಸಿಗ್ತೈತಿ ಅಂತ ಹೇಳ್ತೀನಿ ನಿಮಗೆ ನಾನು. ಫ್ಯಾಷನ್ ಫ್ಯಾಕ್ಟ್ರಿ ಅವರು ಫ್ರೀ ಗಿಫ್ಟ್ ಜೊತೆ ಥ್ಯಾಂಕ್ ಯು ಕಾರ್ಡ್ ಕೊಟ್ಟಾರು. ಆಮೇಲೆ ಇದ್ರೊಳಗೆ ನೋಡ್ರಿ, ಇದು ಮತ್ತು 1000 ರೂಪಿ ಆಫರ್ ಅಂತ. ಹೆಂಗೆ 1000 ರೂಪಿ ಅಂದ್ರೆ ಹೇಳ್ತೀನಿ. ಇದು ನೋಡ್ರಿ, ಏನಾದರೂ ಡೆನಿಮ್ಸ್ ತೊಗೊಂತಂದ್ರೆ ಇಲ್ಲೇನು ಬ್ರ್ಯಾಂಡ್ಸ್ ಕಾಣತ್ತವಲ್ಲ, ಈ ಬ್ರ್ಯಾಂಡ್ಸ್ ಒಳಗಿಂದ ಯಾವುದಾದ್ರೂ ನಾವು ಡೆನಿಮ್ಸ್ ತೊಗೊಂಡ್ವಿ ಅಂದ್ರೆ ಮತ್ತು ಅದ್ರೊಳಗೆ 250 ರೂಪಿ ಆಫ್ ಆಕೈತಿ. ಆಮೇಲೆ ಮತ್ತು ಏನಾದ್ರು ಸ್ಪೋರ್ಟ್ಸ್ ಫುಟ್ವೇರ್ ತೊಗೊಂತಂದ್ರೆ ಮತ್ತು 150 ರೂಪಿ ಆಫ್ ಆಕೈತಿ. ಆಮೇಲೆ ಇದು ನೆಕ್ಸ್ಟ್ ಮತ್ತು ವುಮೆನ್ಸ್ ವೆಸ್ಟರ್ನ್ ವಿಯರ್ ತೊಗೊಂತಂದ್ರೆ ಮತ್ತು 200 ರೂಪಿ ಆಫ್ ಆಕೈತಿ. ಆಮೇಲೆ ಇದು ಎನಿ ಅಪರಲ್ ಇದ್ರೊಳಗೆ ಏನು ಕಾಣಿಸತ್ತವಲ್ಲ, ಈ ಬ್ರ್ಯಾಂಡ್ಸ್ ಒಳಗಿನ ಏನು ತೊಗೊಂತಂದ್ರೆ 200 ರೂಪಿ ಆಫ್ ಆಕೈತಿ. ಆಮೇಲೆ ಮತ್ತು ಇದೇನಪ್ಪ ಅಂದ್ರೆ ಆನ್ ಎನಿ ಅಪ್ಯಾರಲ್ಸ್ ಆಫ್ ಬಿಲೋ ಬ್ರ್ಯಾಂಡ್ಸ್, ಇದು ಸೇಮ್. ಇಲ್ಲಿ ಬಿಲೋ ಬ್ರ್ಯಾಂಡ್ಸ್ ಒಳಗೆ ನೀವೇನು ತೊಗೊಂತಂದ್ರೆ ಮತ್ತು 200 ರೂಪಿ ಆಫ್ ಆಕೈತಿ. ಸೊ ಮತ್ತೇನೈತಪ್ಪ, ಓಕೆ, ಇಷ್ಟೆಲ್ಲ ಶಾಪಿಂಗ್ ಮಾಡಿತ್ತಂದ್ರೆ ಮತ್ತು 1000 ರೂಪಿ ಆಫ್ ಆಕೈತಿ ಅಂತ ಹೇಳ್ಯಾರ ಅವ್ರು. ಏನಿಲ್ಲರಿ, ಮತ್ತು ಬರ್ರಿ ನಮ್ಮ ಕಡೆ ಶಾಪಿಂಗ್ ಮಾಡಿರಿ, 100-200 ರೂಪಾಯಿ ಕಡಿಮೆ ಮಾಡಿಕೊಡ್ತೇವೆ ಅಂತ ಹೇಳಕತ್ತಾರ ಅಷ್ಟೆ. ಏನಿಲ್ಲ, ನಿಮ್ಮ ಹಸ್ಬೆಂಡ ಶಾಪಿಂಗ್ ಮಾಡ್ಯಾರು, ನೀವೇನು ತೊಗೊಂಡಿಲ್ಲ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ಲಾಸ್ಟ್ ಇಯರ್ ಇದೇನು ಆಫರ್ ಇತ್ತಲ್ಲ, ಇದು ಆಫರ್ ಪ್ರತಿ ವರ್ಷವೂ ಇರ್ತೈತಿ. ಲಾಸ್ಟ್ ಇಯರ್ ಏನು ಆಫರ್ ಇತ್ತಲ್ಲ ಅವಾಗ ನಾ ತೊಗೊಂಡಿದ್ದೆ. ನನಗೆ 2000ಕ್ಕೆ 4 ಟಾಪ್ಸ್ ತೊಗೊಂಡಿದ್ದೆ. ಯಾಕೆ ಹುಚ್ಚಿನಿ ಏನು ಬೇಕು? ಈ ಡಿ ಮಾರ್ಟಿಗೆ ಹೋಗಿನೋ ಬೇಕಾಗೈತೆ ಅಂತಾರೆ. ಓಕೆ, ಏನು ಹೇಳಕತ್ತಿದ್ದೆ, 4 ಟಾಪ್ ತೊಗೊಂಡಿದ್ದೆ. ಅವಾಗೇನು ಫ್ರೀ ಗಿಫ್ಟ್ ಬಂದಿತ್ತಂದ್ರೆ ಅದೇ ತೋರಿಸಿದ್ನಲ್ಲ, ಟವಲ್ ಸೆಟ್ 3 ಟವಲ್ ಪೀಸ್ ಇತ್ತು ಅದ್ರೊಳಗೆ. ಒಂದು ಸ್ಮಾಲ್ ಸೈಜ್, ಮೀಡಿಯಮ್ ಸೈಜ್ ಮತ್ತು ಲಾರ್ಜ್ ಸೈಜ್. ಅವು ಟಾಪ್ಸ್ ನಿಮ್ಮ ಜೊತೆ ಶೇರ್ ಮಾಡಲಿ. ಏನು ಮಾಡಲಿ ಚಿನ್ನ, ಶೇರ್ ಮಾಡಲಿ. ಓಕೆ, ಅವು ಟಾಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ತೊಗೊಂಡಿದ್ದ, ಭಾಳ ಮಾಡಿ ಒಂದು 2-3 ಸಲ ಅಷ್ಟೇ ಹಾಕ್ಕೊಂಡೀನಿ. ಅದು ನಿಮಗೆ ಗೊತ್ತಾಗ್ತೈತ್ರಿ ಅಂದ್ರೆ ಕ್ವಾಲಿಟಿ ಯಾವ ರೀತಿ ಬರ್ತೈತಿ. ಯೂಸ್ ಮಾಡಿದ ತಕ್ಷಣ ಅದು ರಿವ್ಯೂ ಕೊಡತ್ತೀನಿ. ಸೊ ಕ್ವಾಲಿಟಿ ಹೆಂಗೈತೆ ಕ್ವಾಲಿಟಿ ಹೆಂಗೈತೆ ಅಂತ ನಿಮಗೂ ಗೊತ್ತಾಗ್ತೈತಿ. 1 ಸೆಕೆಂಡ್ ರೀ. ಸೊ ಇಲ್ಲದವ್ರಿ 4 ಟಾಪ್ಸ್. ನೀವು ನನ್ನ ಲಾಸ್ಟ್ ವೀಡಿಯೋಸ್ ಎಲ್ಲ ನೀವು ನೋಡಿದ್ರೆ ನಿಮಗೆ ಗೊತ್ತಿರ್ಬೋದು. ಇವೆಲ್ಲ ಟಾಪ್ಸ್ನ ವೇರ್ ಮಾಡಿದ್ದು ಅದಾವು. ತೊಳೆದಿಟ್ಟೀನಿ, ಬಟ್ ಇನ್ನು ಯಾವುದು ಇಸ್ತ್ರಿ ಮಾಡಿಲ್ಲ. ಅದಕ್ಕೂ ಒಂದು ಸ್ವಲ್ಪ ಮುದ್ದೆ ಅದಾವು. ಇದು ನೋಡ್ರಿ, ಈ ಟಾಪ. ಇದು ಮಾತ್ರ ಕ್ವಾಲಿಟಿ ಇಷ್ಟು ಚಲೋ ಐತ್ರಲ್ಲ, ಫುಲ್ ಕ್ವಾಲಿಟಿ ಸಾಫ್ಟ್ ಐತಿ. ಆಮೇಲೆ ಇದೊಂದು ಟಾಪ್. ಆಮೇಲೆ ಈ ಟಾಪ್ ಒಂದು, ಈ ಟಾಪದ ಮೇಲೆ ಜಾಕೆಟ್ ಐತಿ. ಎಲ್ಲ ಉಲ್ಟಾ ಅದಾವು, ಎಲ್ಲ ಯೂಸ್ ಮಾಡಿದ್ದು ಅದಾವಲ್ರಿ.
ಇನ್ನೆಲ್ಲ ಇಸ್ತ್ರಿ ಮಾಡಿದಾಗ ನೀಟಾಗಿ ಕಾಣಿಸ್ತೈತಿ. ಓಕೆ, ಈ ರೀತಿ ಜಾಕೆಟ್ ಐತಿ. ಮತ್ತೊಂದು ಈ ಟಾಪ್ ಅಂತ ನನ್ನ ಫೇವ್ರೇಟ. ಫಿಟ್ಟಿಂಗ್ ಇಷ್ಟು ಸಖತ್ತಾಗಿ ಹೊಂಟೈತಿ, ಕಂಫರ್ಟೇಬಲ್ ಅನಿಸ್ತೈತಿ ಇದು ಹಾಕೊಂಡಾಗ. ಸೊ ಈ ರೀತಿ ಐತ್ರಿ ಇದು ಅಂಬ್ರೆಲಾ. ಆಮೇಲೆ ಇನ್ನೊಂದು ಈ ಟಾಪ್. ಈ ಟಾಪ್ ಇದೇನು ಟಾಪ್ ಐತಲ್ಲ, ನಾನು ನಿನ್ನೆ ಹೋಗಿದ್ನಲ್ರಿ, ಸೇಮ್ ಇದೇ ಟಾಪ್. ಇದ್ರ ಡಿಫ್ರೆಂಟ್ ಕಲರ್ಸ್ ಇದ್ದು. ಸೊ ಇದೊಂದು ಟಾಪ್. ಇವು 4 ಟಾಪ್ ನಾನು ತಗೊಂಡಿದ್ದೆ. ಇದ್ರ ಜೊತೆ ಈ ರೀತಿ ಟವಲ್ ಸೆಟ್ ಫ್ರೀ ಬಂದಿತ್ತು. ಇದು ನಾವು ತಗೊಂಡಿದ್ವಿ. ಅವಾಗ ಪಿಲ್ಲೋನು ಇತ್ತು, ಬಟ್ ನಾವು ಅವಾಗ ನಾವು ಪಿಲ್ಲೋ ತಗೊಂಡಿರ್ಲಿಲ್ಲ. ಈಗ ಪಿಲ್ಲೋ ತಗೊಂಡ್ವಿ. ಸೊ ಇದು ಕ್ವಾಲಿಟಿ ಚಲೋ ಐತ್ರಿ. ಆಮೇಲೆ ಈ ಪಿಲ್ಲೋ ನೋಡ್ರಿ, ಪಿಲ್ಲೋ ಕ್ವಾಲಿಟಿನೂ ಚಲೋ ಐತಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಇನ್ನೊಂದು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ನಾನು. ಆ್ಯಕ್ಚುಲಿ ನೀವು ಅನ್ಬೋದು, ಇವೇನು ಟಾಪ್ಸ್ ಈಗ ತೋರ್ಸಾಕತ್ತಿರಲ್ರಿ, ಅವಾಗ ತೋರಿಸ್ಬೋದಿತ್ತಲ್ಲ ಅಂತ ಅನ್ಬೋದು. ಅವಾಗ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ, ಅದಕ್ಕೆ ನಾನು ಅವಾಗೇನು ತೋರ್ಸಕ್ಕೆ ಹೋಗಿದ್ದಿಲ್ಲ. ಈಗ ಸುಮ್ಮನೆ ಇವೆಲ್ಲ ತೋರ್ಸಾಕತ್ತಿದ್ನಲ್ಲ, ಸೊ ಅವಾಗಿಂದನೂ ತೋರಿಸಿದ್ರೆ ಆಯ್ತಂತ ತೋರಿಸಿದೆ ನಾನು. ಆಮೇಲೆ ನೀವು ಇನ್ನೊಂದು ಅನ್ಬೋದು, ಇವ್ರು ಫ್ರೀ ಶಾಪಿಂಗ್ ಎಲ್ಲ ಅನ್ನಕತ್ತಾರಲ್ಲ, ಇದರಿಂದ ಅವ್ರಿಗೇನು ಫಾಯ್ದಾ ಆಕೈತಿ ಅಂತ ನೀವು ಅನ್ಬೋದು. ಆ್ಯಕ್ಚುಲಿ ಫ್ರೀ ಶಾಪಿಂಗ್ ಅಂದರೆ ಏನು, ಇದು ಫಾರ್ ಎಕ್ಸಾಂಪಲ್ ಇದು ನೋಡ್ರಿ, 1600 ರೂಪಿ ಟ್ಯಾಗ್ ಐತಲ್ಲ, ಇದು ನೀವು ನಾರ್ಮಲ್ ಡೇಸ್ದಾಗ ತೊಗೊಳಕ್ಕೆ ಹೋಗ್ರಿ 1200 ಎಲ್ಲ ಹಿಂಗೆ ಇರ್ತೈತಿ. ಇವರು ಈ ರೀತಿ ಸೇಲ್ ಬಂತಂದ್ರೆ ಏನು ಮಾಡ್ತಾರೋ, ಮ್ಯಾಲೆ ಒಂದು 200 300 400 ತನಕ ಜಾಸ್ತಿ ಮಾಡಿಬಿಡ್ತಾರೋ. ಇದರಿಂದ ಅವ್ರು ಲಾಭ ತಗೊಂಡ್ಬಿಡ್ತಾರೋ. ಆಮೇಲೆ ಮತ್ತೊಂದು ಏನಪ್ಪ ಅಂದ್ರೆ, ಈ ರೀತಿ ಗಿಫ್ಟ್ ಏನು ಕೊಡ್ತಾರಲ್ಲ, ಇದೊಂದೇ ನೋಡ್ರಿ ನಮಗೆ ಲಾಭ ಅಂದ್ರೆ. ಈ ರೀತಿ ಗಿಫ್ಟ್ ಕೊಡ್ತಾರಲ್ಲ, ಇದಷ್ಟೇ ನಮ್ಗೆ ಲಾಭ. ಅವ್ರಿಗೇನು ಲಾಭ ಅಂದ್ರೆ, ಸೇಲ್ ಐತೆ ಅಂದ ತಕ್ಷಣ ಭಾಳ ಜನ ಹೋಗ್ತಾರಲ್ರೇ, ಅಂದ್ರೆ ಅವ್ರ ಅಂಗಡಿಗೆ ಭಾಳ ಜನ ವಿಸಿಟ್ ಮಾಡ್ತಾರಲ್ಲ, ಸೊ ಅದು ಅವ್ರಿಗೆ ಲಾಭ. ಯಾಕಂದ್ರೆ ನಂಗೆ ಸೇಲ್ ಐತಂತ ಗೊತ್ತಿರಲಿಲ್ಲ. ನಮ್ಮ ಮನೆಯವರಿಗೆ ಶಾಪಿಂಗ್ ಮಾಡೋದಿತ್ತು, ಅವಾಗ ಹೋಗಿದ್ವಿ ನಾವು ಲಾಸ್ಟ್ ಇಯರ್. ಅವಾಗ ಟಾಪ್ಸ್ ನೋಡಿದ್ದೆ. ಅವಾಗ ಸೇಲ್ ಅಂತ ಅವ್ರು ಹೇಳಿದ್ರ, ಈಗ ನೆಕ್ಸ್ಟ್ ವೀಕ್ ಒಳಗೆ ಸೇಲ್ ಐತ್ರಿ ಅಂತ ಹೇಳಿದ್ರಲ್ಲ. ಸೊ ಅವಾಗ ಏನಾದರೂ ತೊಗೊಂಡ್ರೆ ಆಯಿತು ಅಂತ ಹೇಳಿ ನಾ ಏನು ಮಾಡಿದ್ದೆ ಅಂದ್ರೆ, ಕೆಲವೊಂದು ಟಾಪ್ಸ್ದ ರೇಟ್ ನೋಡಿ ಇಟ್ಕೊಂಡಿದ್ದೆ. ಆಮೇಲೆ ಮತ್ತೆ ಶಾಪಿಂಗ್ ಇದ್ದಾಗ ಅವ ಟಾಪ್ ನೋಡಕ್ಕೆ ಹೋದ್ರೆ 100 ರೂಪಿ 200 ರೂಪಿ 300 ರೂಪಿ ಹಿಂಗೆ ಜಾಸ್ತಿನೇ ಇತ್ತು. ಸೊ ಅವಾಗ ನಮಗೆ ಗೊತ್ತಾಯಿತು, ಸೇಲ್ ಅಂದರೆ ಏನು ಮಾಡ್ತಾರೆ ಅವರು, ಒಂದು ಸ್ವಲ್ಪ ರೇಟ್ ಜಾಸ್ತಿ ಮಾಡಿ ಇಡ್ತಾರೋ. ಆಮೇಲೆ ಈ ರೀತಿ ಫ್ರೀ ಗಿಫ್ಟಿದ್ದ ನಮಗೆ ಲಾಲಚ್ ಕೊಡ್ತಾರೋ, ಇದರಿಂದ ನಾವು ಹೋಗ್ತೀವಿ. ಸೊ ಇದೈತ್ರ ಆ್ಯಕ್ಚುಲಿ ಸೇಲ್ ಅಂದರೆ ಏನಂತ ಹೇಳಿ. ಈ ರೀತಿ ಚಿನ್ನ ಕೇಳಾಗ ಹೇಳಿ. ಸೊ ನೋಡಿದ್ರಲ್ಲ ನಾವು ಏನೇನು ತೊಗೊಂಡ್ವಿ ಅಂತ ಹೇಳಿ. ಲಾಸ್ಟ್ ಇಯರ್ ನನ್ನ ಶಾಪಿಂಗು ತೋರಿಸಿದ್ನಿ, ಈ ವರ್ಷದ ನನ್ನ ಹಸ್ಬೆಂಡ್ದು ಶಾಪಿಂಗ್ ತೋರಿಸಿದ್ನಿ. ಮತ್ತು ನೆಕ್ಸ್ಟ್ ಇಯರ್ ನನಗೆ ಶಾಪಿಂಗ್ ಮಾಡೋಂಥ ಅವಕಾಶ ಕೊಟ್ಟಾರು. ಆ್ಯಕ್ಚುಲಿ ನಾವೇನು ಮಾತಾಡ್ಕೊಂಡಿದ್ವಿ ಅಂದರೆ, 1 ವರ್ಷ ನಾ ಶಾಪಿಂಗ್ ಮಾಡ್ತೀನಿ, 1 ವರ್ಷ ನೀ ಶಾಪಿಂಗ್ ಮಾಡು ಫ್ಯಾಷನ್ ಫ್ಯಾಕ್ಟ್ರಿ ಒಳಗೆ ಅಂತ ಹಿಂಗೆ ನಾವು ಡಿಸೈಡ್ ಮಾಡಿದ್ವಿ. ಅದ್ರ ಪ್ರಕಾರ 1 ವರ್ಷ ನಾ ಮಾಡಿದ್ನಿ, 1 ವರ್ಷ ಅವ್ರು ಮಾಡಿದ್ರು. ಇದಲ್ದ ನಾವು ವಿಜಯನಗರಕ್ಕೆ ಹೋಗಿದ್ವಿ ನನ್ನ ಫ್ರೆಂಡ್ ಕಡೆ. ಅಲ್ಲಿ ಹಂಗೆ ಪಾರ್ಕಿಗೆ ಅಂತ ಹೋಗಿದ್ವಿ. ಅವಾಗ ಅಲ್ಲಿ ಸೇಲ್ ಇತ್ತು. ಸೊ ಸೇಲ್ದಾಗೂ ಕೆಲವೊಂದು ಶಾಪಿಂಗ್ ಮಾಡ್ಕೊಂಬಂದಿನಿ. ಇದೇ ವಿಡಿಯೋದಾಗ ಹೇಳಕತ್ರ ವಿಡಿಯೋ ಭಾಳ ಲೆಂದಿ ಆಕೈತಿ. ಅದನ್ನು ನೆಕ್ಸ್ಟ್ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಮಗಳು ಯಾಕೆ ಕಿರಿಕಿರಿ ಮಾಡತ್ತಾಳು, ಆಕಿನ ಹೋಗಿ ನೋಡಬೇಕು. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.